ನಾವು ಒಬ್ಬ ಕನ್ನಡ ಭಾಷಾ ಶಿಕ್ಷಕನಾಗಿ ಅವರ ಅನೇಕ ಕಾದಂಬರಿಗಳನ್ನು ಸಾಹಿತ್ಯವನ್ನು ಓದಿದ್ದೀನಿ ಮತ್ತು ತರಗತಿಗಳಲ್ಲಿ ಮಕ್ಕಳಿಗೂ ಕೂಡ ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳ ಬಗ್ಗೆ ಹೆಚ್ಚಿನ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಆ ಸಾಹಿತ್ಯದ ಮೂಲವಾದಂತಹ ವಿಷಯಗಳನ್ನು ವಿಚಾರಗಳನ್ನು ಸಮೀಕ್ಷೆ ಮಾಡಿದಾಗ ಅಥವಾ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಾಗ ನಿಜಕ್ಕೂ ಅವರಿಗೆ ತುಂಬು ಹೃದಯದ ನಮನಗಳನ್ನು ಸಲ್ಲಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಭೈರಪ್ಪನವರು ನನ್ನಂತಹ ಭಾಳಷ್ಟು ಜನಗಳಿಗೆ ಕಾದಂಬರಿ ಪ್ರಪಂಚಕ್ಕೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವರು. ಅದರಲ್ಲಿ ಉತ್ಸಾಹ ಅಥವಾ ಅಲ್ಲೊಂದು ಓದಬೇಕು ಅನ್ನೋ ಹಂಬಲವನ್ನು ಹೆಚ್ಚಿಸಿದಂತಹ ಕಾದಂಬರಿಕಾರರು. ಅವರು ಆಯ್ದುಕೊಂಡ ವಿಷಯಗಳು ಅಷ್ಟೇ ಭಾಳಷ್ಟು ವಿಶಿಷ್ಟವಾದವು. ಆಳವಾದ ಅಧ್ಯಯನ ಅದನ್ನು ಕಾದಂಬರಿ ರೂಪದಲ್ಲಿ ತಂದು ಕೊಟ್ಟಂತಹವರು. ಕೆಲವೊಮ್ಮೆ ಅನಿಸುತ್ತೆ ಅವರ ಜನಪ್ರಿಯತೆಯೇ ಅವರಿಗೆ ಮುಳುವಾಯಿತೇನೋ, ಅವರಿಗೆ ಭಾಳಷ್ಟು ಪ್ರಶಸ್ತಿಗಳಿಂದ ಅವರು ವಂಚಿತರಾದರೇನೋ ಅಂತ. ನಾವು ಬಹುಶಃ ಅವರ ಸಾಹಿತ್ಯದ ಬಗ್ಗೆ ತಾಳಿದ ವಿಮರ್ಶೆಯ ಮಾನದಂಡಗಳ ಬಗ್ಗೆಯೇ ಇನ್ನೊಮ್ಮೆ ಪರಿಶೀಲಿಸಬೇಕೇನೋ, ಅದರ ಬಗ್ಗೆ ಶಂಕೆ ಹುಟ್ಟುತ್ತೆ ನಮಗೆ. ಭೈರಪ್ಪನಂಥ ಮಹಾ ಕಾದಂಬರಿಕಾರರ ಬಗ್ಗೆ ಕನ್ನಡಕ್ಕೆ ಅವರು ಮಾಡಿದಂತಹ ಒಂದು ದೊಡ್ಡ ಕೊಡುಗೆಯನ್ನು ನಾವು ಗಮನಿಸದೇ ಹೋದ್ವಿ. ನಮಗೆ ಸಿಕ್ಕಬಹುದಾದಂಥ ಭಾಳಷ್ಟು ಪ್ರಶಸ್ತಿಗಳಿಂದ ನಾವು ವಂಚಿತರಾದ್ವಿ. ಭಾಳ ಮುಕ್ತ ಮನಸ್ಸಿನಿಂದ ಅವರ ಸಾಹಿತ್ಯವನ್ನು ಓದಬೇಕು ಅನ್ನೋದು ನನ್ನ ಆಸೆ. ಅವರಿಗೆ ಶಾಂತಿ ಸಿಕ್ಕಲಿ, ಅಂತಹ ಇನ್ನೂ 10 ಕಾದಂಬರಿಕಾರರು ನಮ್ಮಲ್ಲಿ ಬರಲಿ ಅಂತ ನಾನು ಕೇಳ್ಕೊತೀನಿ. ಅಂದರೆ ಏನು ಅಂತ ಚೆನ್ನಾಗಿ ವಿವರಿಸಿದ್ದಾರೆ. ಅವ್ರನ್ನ ಇದೇ ಟೌನಲ್ಲೇ 2-3 ಸತಿ ಭೇಟಿ ಮಾಡಿದ್ದೀನಿ ನಾನು. ಅವ್ರಿಗೆ ನಿಲ್ಲೋ ಶಕ್ತಿ ಇರಲಿಲ್ಲ ಆವಾಗ. ನಾನು ಹೆಚ್ಚಾಗಿ ಅವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗಲಿಲ್ಲ. ಮೇರು ಪರ್ವದ ಸಾಹಿತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಟೌನಲ್ಲೇ ಅವ್ರು ನಾನು ಭೇಟಿ ಮಾಡಿರೋದು. ನಮ್ಮದು ಸ್ವತ್ತವರು ಚಂದ್ರಾಯಪಟ್ಟಣ. ಸೊ ಅಲ್ಲಿ ಹತ್ತಿರ ಸತ್ಯಶಿವದಲ್ಲಿ ಭೈರಪ್ಪನವರು ಜನಿಸಿದ ಜಾಗ. ಅದು ನಮ್ಗೆ ಭಾಳ ಹೆಮ್ಮೆಯ ವಿಷಯ. ಜೊತೆಗೆ ನಮ್ಮ ಈ ಸಾಹಿತ್ಯ ಲೋಕದಲ್ಲಿ ಮತ್ತು ಕಾದಂಬರಿ ಕ್ಷೇತ್ರದಲ್ಲಿ ಅವರು ಅವಿರತವಾಗಿ ಬರವಣಿಗೆ ಮೂಲಕ ಎಲ್ಲ ಮನೆಯ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಎಲ್ಲರೂ ಓದುವಂಥ ಪುಸ್ತಕಗಳು, ಜೊತೆಗೆ ವಿಶೇಷವಾಗಿ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ರಸಗಳ ಅನುಭವ ಅವ್ರಿಗೆ ನಮಗೆ ಕೊಡ್ತಾರೆ. ಅವ್ರ ಪುಸ್ತಕ ಕಾದಂಬರಿಗಳು ಓದ್ತಾ ಇದ್ದರೆ ನಮಗೆ ಯಾವುದೋ ಬೇರೆ ಲೋಕಕ್ಕೆ ನಾವು ಹೋಗ್ತೀವಿ. ಸೊ ಅಂಥ ದಿಗ್ಗಜರು ಈಗ ವಿಧಿವಶವಾಗಿದ್ದನ್ನು ಕೇಳಲು ನಮಗೆ ಭಾಳ ನೋವಾಗುತ್ತೆ. ಅವರಿಗೆ ದೇವರ ನೆಮ್ಮದಿ ಶಾಂತಿ ನೀಡಲಿ ಅಂತ ನಾನು ಕೋರ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.